ಓಂ ಶಾಂತಿ. ವೀಕ್ಷಕರೇ, ಗೆಳೆಯರೇ, ಅಭಿಮಾನಿಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಕದ್ರಿಪುರ ಅಥವಾ ಕದ್ರು ಹುಣ್ಣಿಮೆ, ಕೋಜಾಗರಿ ಹುಣ್ಣಿಮೆ, ನಾಗಜಾತಿ, ಗರುಡ ಜಾತಿ ಇತ್ಯಾದಿ ಪಕ್ಷಿ ಜಾತಿ, ಇದ್ರ ಬಗ್ಗೆಲ್ಲ ನೀವು ಈಗಾಗಲೇ ಪಾರ್ಟ್ 1 ಪಾರ್ಟ್ 2 ನೋಡಿದ್ದೀರ. ಹಾಗೆ ಅನ್ನದಾನ ಯಾವ ರೀತಿ ಮಾಡ್ತಾರೆ ಅನ್ನೋದು ಪಾರ್ಟ್ 1 ಪಾರ್ಟ್ 2ನಲ್ಲಿ ನೀವು ನೋಡಿದ್ದೀರ. ಇದು ಪಾರ್ಟ್ 3 ಇರುತ್ತೆ. ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ ಸಂಕಲ್ಪ ಸಿದ್ಧಿಗೆ ಭಾಳ ಶ್ರೇಷ್ಠ ಹುಣ್ಣಿಮೆ. ಉಗಾದಿ ಅವಾಗಿಂತ ಮೊದಲು 15 ದಿನದಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿರೋ ವಿಚಾರ. 14 ತಾರೀಕು ಮಾರ್ಚ್ ತಿಂಗಳು 2025 ಶುಕ್ರವಾರ. ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಅಂದರೆ ಮದ್ದೇರಿ ಮಲ್ಲಂಡಳ್ಳಿ, ಕೋಲಾರ ತಾಲೂಕು, ಹೇಮಗಲ್ ಹೋಬಳಿ, ಕೋಲಾರ ಜಿಲ್ಲೆ. ಕದ್ರಿಪುರ ಅಥವಾ ಇರಗಸಂದ್ರ ಮಲ್ಲಂಡಳ್ಳಿ ರಸ್ತೆ ಮಧ್ಯದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಮುನ್ಶಾಮಪ್ಪ ಪೂಜಮ್ಮ, ಇದೆಲ್ಲ ಹಿಂದಿನ ವಿಡಿಯೋನಲ್ಲಿ ತೋರಿಸಿದೆ. ಈಗ ಕದ್ರಿಪುರ ಜಾತ್ರೆ ಹೇಗೆ, ಕದ್ರಿಪುರದಲ್ಲಿ ಯಾವ ರೀತಿ ಜಾತ್ರೆ ನಡೆಯುತ್ತೆ, ಅಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಹೆಂಗೆ ನಡೆಯುತ್ತೆ. ನಾನು ಕೂಡ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ನನಗೀಗ 56 ವರ್ಷ. ಫಸ್ಟ್ ಟೈಮ್ ಮೋಸ್ಟ್ಲಿ ಆ ಜಾತ್ರೆಗೆ ಹೋಗ್ತಾ ಇರೋದು, ಅಥವಾ ಯಾವಾಗಾದರೂ ಹಿಂದೆ ಹೋಗಿದ್ದೀನಿ ಏನೋ ನೆನಪಿಲ್ಲ ಅಷ್ಟು. ಹೋಗಿದ್ರೆ ಹೋಗಿರ್ಬೋದೇನು. ಆದರೂ ಒನ್ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆಗ ನಾನು ಚಿಕ್ಕ ಹುಡುಗ, ಒಂದು 8th 9th ಸ್ಟ್ಯಾಂಡರ್ಡ್ ಇರ್ಬೋದು. ಅಥವಾ ಆ ಟೈಮಲ್ಲಿ ನಮ್ಮದು ಒಂದು ಎಮ್ಮೆ ಇತ್ತು, ಚಿಕ್ಕ ಕರ. ಅದು ನಾನು ಮೇಯ್ಸಕ್ಕೆ ಹೋಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಮೇಯಕ್ಕೆ ಬಿಟ್ಟಿದ್ದೆ, ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಾನು ಧ್ಯಾನ ಮಾಡ್ತಾ ಕೂತ್ಕೊಬಿಟ್ರೆ ಎಮ್ಮೆನ ಬಿಟ್ಬಿಟ್ಟು ಅದು ಇರುತ್ತಾ ಓಡೋಗ್ಬಿಡ್ತು, ತಪ್ಪಿಸ್ಕೊಬಿಡ್ತು, ಎಲ್ಲೋಗ್ಬಿಡ್ತಾ ಗೊತ್ತಿಲ್ಲ. ಹುಡ್ಕಾಡಿ ಲಾಸ್ಟ್ಗೆ ಆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಒಳಗಡೆ ಪೂಜೆ ಮಾಡೋರಿದ್ದಾರೆ. ಅವರು ಕಟ್ಟಾಕೊಂಡು ಕಟ್ಟಾಕೊಂಡು ಅದು ನಮ್ಮ ಹಳ್ಳಿಯಿಂದ ಆ ಊರು ದೇವಸ್ಥಾನ 3 ಕಿಲೋಮೀಟ್ರ್ ದೂರ ಆಗುತ್ತೆ. 3 ಕಿಲೋಮೀಟ್ರ್. ಕದ್ರಿಪುರ ಪಚ್ಚಾರ್ಲಹಳ್ಳಿ ಅಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಆಗ ನನಗೆ ವಯಸ್ಸು ಹೈಸ್ಕೂಲು. ಹೆಂಗೋ ಅವ್ರನ್ನ ಕೇಳಿದ್ವಿ, ನಮ್ಮದು ಇದು ಕರ ಕೊಟ್ಬಿಡಿ ಅಂತ. ಅವ್ರು ಕೊಟ್ಟರು. ಪಾಪ ಇಟ್ಕೊಂಡು ಬಂದ. ಆಮೇಲೆ ಇಟ್ಕೊಂಡ್ವಿ. ಆ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ನಮ್ಮನ್ನು ಕಾಪಾಡ್ದ. ನಮಗೆ ಭಯಭೀತರಾಗಿದ್ರಿ, ಕರ ಹೋಗ್ಬಿಡ್ತಲ್ಲ, ಎಮ್ಮೆ ಕರ ಎಲ್ಲ ಹೋಗ್ಬಿಡ್ತಲ್ಲ ಅಂತ. ಇದ್ದದ್ದೇ ಒಂದು ಬಡವರು, ತೀರಾ ಬಡವ್ರು ನಾವು. ಆ ಲಕ್ಷ್ಮೀ ನರಸಿಂಹನೇ ಅವತ್ತು ಎಮ್ಮೆನ ನಮಗೆ ಕಾಪಾಡ್ದ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅವರೇ ಕಟ್ಟಾಕಿದ್ರು. ನಾವು ಹುಡ್ಕಾಡಿ ನನ್ನ ತಾಯಿ ನಾನು ಲಾಸ್ಟ್ಗೆ ಅಲ್ಲಿ ಹೋದ್ವಿ. ಸುಸ್ತಾಗಿ ನೀರಿಗೀರು ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಕಟ್ಟಾಕಿದ್ರು. ಆಮೇಲೆ ಹಿಡ್ಕೊಂಡು ಬಂದ್ವಿ. ನಾನಾಗ ವಯಸ್ಸು ನನಗೆ ಕೇವಲ 19-18 ವಯಸ್ಸು ಅಷ್ಟೆ. ಆವಾಗ ನಡೆದಿದ್ದು ಘಟನೆ. ಅನಂತರ ನಾನು ಆ ದೇವಸ್ಥಾನಕ್ಕೆ ಮತ್ತೆ ಹೋಗಿಲ್ಲ. ಮೋಸ್ಟ್ಲಿ ಯಾವುದೋ ಒಂದು ಜಾತ್ರೆಗೆ ಹೋಗಿದ್ದೆ ಅಂತ ನೆನಪಿದೆ. ಬರೀ ಕನಸಿನಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಇದುವರೆಗೂ ಒಂದು ಜಾತ್ರೆಗೆ ಹೋಗಿಲ್ಲ. ಆದರೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ನಮ್ಮ ಹಳ್ಳಿಯಿಂದ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಇಲ್ಲಿ ಬರ್ತಾರೆ, ನಮ್ಮ ಹಳ್ಳಿಯಿಂದ ಹೋಗ್ತಾರೆ ಬರ್ತಾರೆ ಆ ರೋಡಲ್ಲಿ. ಈಗ ಆಲ್ರೆಡಿ ಪಾರ್ಟ್ 2ನಲ್ಲೇ ಹಾಕಿದ್ದೀನಿ. ಅಲ್ಲೆಲ್ಲ ಅನ್ನ ಸಂತರ್ಪಣೆ ನಡೆಯುತ್ತೆ ಮಧ್ಯದಲ್ಲಿ. ಈಗ ಇವತ್ತು ನಾವು ಜಾತ್ರೆ ನೋಡೋಣ. 2 ಗಂಟೆ ಮೇಲೆ, ನಾನು 3 ಗಂಟೆ ಮೇಲೆ ಅಲ್ಲಿ ಹೋಗ್ಬೇಕಂತಿದ್ದೀನಿ ಜಾತ್ರೆಗೆ. ವೀಡಿಯೋ ಮಾಡ್ತೀನಿ. ಆದಷ್ಟು ಇನ್ನೊಂದು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿದ್ರೆ ಜಾತ್ರೆ ಎಲ್ಲ ಅಲ್ಲಿ ಹೇಗಿದೆ ಏನು ಅಂತ ನೀವು ನೋಡ್ಬೋದು. ಇಲ್ಲೊಂದು ವಿಚಾರ ಹೇಳಕ್ಕೆ ಬಿಡ್ತೀನಿ. ನನ್ನ ದೊಡ್ಡ ಮಗ ಮದುವೆ ಆಗಿದ್ದು ಅದೇ ದೇವಸ್ಥಾನದಲ್ಲಿ. ಆದರೆ ಅವತ್ತು ನಾನು ಮದುವೆಗೆ ಹೋಗಿಲ್ಲ. ಆ ದೇವಸ್ಥಾನ ಇರೋದು, ಈಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಇಲ್ಲಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲಿ ಆ ದೇವಸ್ಥಾನ ಇರೋದು. ಅದೇ ದೇವಸ್ಥಾನದ ಒಳಗಡೆ ನನ್ನ ದೊಡ್ಡ ಮಗನ ಮದುವೆ ಆಯಿತು. ನನ್ನ ದೊಡ್ಡ ಮಗ ಮದುವೆ ಆಗಿ ಒಂದು 3 ವರ್ಷ ಆಗಿದೆ. 3 ವರ್ಷ ಆಗಿದೆ, 4ನೇ ವರ್ಷ. ಆ ದೇವಸ್ಥಾನಕ್ಕೆ ಅವತ್ತು ನಾನು ಮದುವೆಗೆ ಹೋಗಿಲ್ಲ, ಇಲ್ಲೇ ಇದ್ದೆ. ಆಮೇಲೆ ನನ್ನ ಮಗ ಎಲ್ಲ ಮದುವೆ ಮಾಡಿಕೊಂಡು 11 ಗಂಟೆ ಸಮಯ ಬೆಳಗ್ಗೆ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡ್ರು ನನ್ನ ಹತ್ರ, ನನ್ನ ಮಗ ಸೊಸೆ. ನೋಡೋಣ, ಇವತ್ತು ಸಾಧ್ಯವಾದರೆ ಆ ಜಾತ್ರೆನ ನಿಮಗೆ ತೋರಿಸ್ತೀನಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೂ ದರ್ಶನ ಆಗುತ್ತೆ. ನಿಮ್ಮ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ನಗರಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ವಿಡಿಯೋ ಮಾಡಿ ನನಗೆ ಕಳಿಸಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಹಕಾರ ಇದ್ದರೆ ನಮ್ಮ ಧರ್ಮ ಸೇವೆ ಆಗುತ್ತೆ. ಹಿಂದೂ ಧರ್ಮ, ಸನಾತನ ಧರ್ಮದ ಧರ್ಮ ಸೇವೆ ಆಗುತ್ತೆ. ಅದರಿಂದ ಪುಣ್ಯ ಬರುತ್ತೆ. ಓಕೆನಾ? ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಇವರೇ ನಿಮ್ಗೆ ಒಳ್ಳೆಯದಾಗಲಿ. ವೀಕ್ಷಕರೇ, ಮರಿಬೇಡಿ, ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋ. ವೀಕ್ಷಕರೇ, ಇದು ಕದ್ರಿಪುರ, ಕೋಲಾರ ಜಿಲ್ಲೆ. ಮದ್ದೇರಿ ಮಲ್ಲಂಡಹಳ್ಳಿ ಅಥವಾ ಮಲ್ಲಂಡಹಳ್ಳಿ ಪಕ್ಕದಲ್ಲಿರುತ್ತೆ, 3 ಕಿಲೋಮೀಟ್ರ್ ದೂರದಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ ಕದ್ರಿಪುರ ಜಾತ್ರೆ ಇದು. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ.
ಇಲ್ಲಿ ಯೋಗ ನರಸಿಂಹಸ್ವಾಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ಈಗ ನಾವಿಲ್ಲಿ ಜಾತ್ರೆಗೆ ಪ್ರವೇಶ ಮಾಡಿದ್ದೀವಿ. ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಆ ಭಗವಂತನ ದರ್ಶನ ಮಾಡಿಸ್ತೀರಿ. ಈಗ ಜಾತ್ರೆ ಒಳಗಡೆನೂ ಹೋಗ್ತಾಯಿದ್ವಿ. ಜನ ಇದ್ದಾರೆ. ಎಲ್ಲ ಜನ ಕೆಲವರು ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಿದ್ದಾರೆ. ಇನ್ನು ಕೆಲವರು ದರ್ಶನ ಮಾಡ್ಕೊಂಡು ಬಂದಮೇಲೆ ಕೆಲವು ಮಕ್ಕಳಿಗೆ ಬೇಕಾದಂಥ ವಸ್ತುಗಳು ಕೊಡಿಸ್ತಿದ್ದಾರೆ. ಹಾಗೆ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಿದ್ದಾರೆ. ಅವ್ರದ್ದೇ ಆದ ಚಿಂತೆ ಅವ್ರದ್ದು. ಜಾತ್ರೆಯಲ್ಲಿ ಒಂದು ಜಾತ್ರೆಯಲ್ಲಿ ಹತ್ತಾರು ರೀತಿಯ ಅಂಗಡಿಗಳು ಇರ್ತವೆ, ಹತ್ತಾರು ರೀತಿಯ ವ್ಯಾಪಾರ ಮಾಡೋರು ಇರ್ತಾರೆ, ನೂರಾರು ಸಾವಿರಾರು ರೀತಿಯ ಮನುಷ್ಯರಿರ್ತಾರೆ. ಗೊತ್ತಾಯ್ತಲ್ಲ ನೋಡಿ, ಇದು ಕದ್ರಿಪುರ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಕದ್ರಿಪುರ ಅಂತ ಬರೆದಿರ್ತಾರೆ. ಗೊತ್ತಾಯ್ತಲ್ಲ, ಇಲ್ಲಿ ಅವ್ರದ್ದೇ ಆದ ಒಂದು ಮಂಡಲ ಆಫೀಸು ಅಥವಾ ಗ್ರಾಮ ಪಂಚಾಯತಿ ಆಫೀಸು ಅಥವಾ ಸ್ಕೂಲುಗಳು ಅಕ್ಕಪಕ್ಕ ಇರುತ್ತೆ. ಈಗ ಜಾತ್ರೆಗೆ ಅಂತೇಳ್ಬಿಟ್ಟು ಅಂಗಡಿಗಳು ಇಟ್ಕೊಂಡಿದ್ದಾರೆ. ವೆರೈಟಿ ಫುಡ್ಡು, ಬೋಂಡ ಬಜ್ಜಿ ಇತ್ಯಾದಿ, ಸ್ವೀಟ್ಸು, ಪೂರಿ ಇಂಥದ್ದಂಥದ್ದು. ಇಲ್ಲಿ ನೋಡಿ ಪ್ರಾಥಮಿಕ ಶಾಲೆ ಅಂತ ಹಾಕಿದ್ದಾರೆ, ಕದ್ರಿಪುರ ಸ್ಕೂಲ್ ಇದು. ಈ ಸ್ಕೂಲ್ ಪಕ್ಕದಲ್ಲೇ ದೇವಸ್ಥಾನ ಇರೋದು ಕದ್ರಿಪುರ. ನೋಡಿದ್ರಲ್ಲ, ದೇವಸ್ಥಾನ ಇದೆ. ಯೋಗ ನರಸಿಂಹ ದೇವಾಲಯ. ಇವರೇ ಒಂದು ಕಾಲದಲ್ಲಿ ಇಲ್ಲಿ ಸುಮಾರು 3 ವರ್ಷಗಳ ಹಿಂದೆ ನನ್ನ ದೊಡ್ಡ ಮಗ ಆದಿಶಕ್ತಿ ಪ್ರಸಾದ್ ಹಾಗೆ ಕೀರ್ತನ ಅವ್ರದ್ದು ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲೇ ಮದುವೆ ಆಗಿತ್ತು. ನಾನೀಗ ಕೂತ್ಕೊಂಡು ಮಾತಾಡುತ್ತಾ ಇರೋ ರೂಮಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಆದರೆ ಆ ದಿನ ನಾನು ಮದುವೆಗೆ ನಾನು ಹೋಗಲಿಲ್ಲ. ಗೊತ್ತಾಯ್ತಲ್ಲ. ಆದರೆ ಈ ದೇವಸ್ಥಾನಕ್ಕೆ ನಾನು ಚಿಕ್ಕ ಹುಡುಗನಲ್ಲಿ, ಅಂದರೆ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡಲ್ಲಿರುವಾಗ, ರಜೆಗಳಲ್ಲಿ ಹಾಸ್ಟೆಲಿಂದ ಊರಲ್ಲಿರುವಾಗ ಒಂದು ಮಹಿಷಾಕುಮಾರಿ ಅಂದರೆ ಎಮ್ಮೆ ಕರ ಮೇಯಿಸ್ತಾ ಇದ್ದೆ. ನಾನು ಧ್ಯಾನ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಎಲ್ಲೋ ಒಂದು ಬೈಲಲ್ಲಿ ಎಮ್ಮೆ ಕರ ಇತ್ತು. ಅದೇನು ಮಾಡ್ತು, ಓಡೋಡಿ ಬಂದು ಈ ದೇವಸ್ಥಾನ ಒಳಗೆ ಪ್ರವೇಶ ಮಾಡಿದೆ. ನಾವು ಹುಡ್ಕಾಡಿ ಲಾಸ್ಟಿಗೆ ದೇವಸ್ಥಾನ ಹತ್ರ ಬಂದ್ವಿ. ಆದರೆ ಈಗ ಈ ದೇವಸ್ಥಾನ ಇದೆ ನೋಡ್ರಿ, ಈ ರೀತಿ ಇರಲಿಲ್ಲ. ಆಗ ಬರೀ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಅಲ್ಲಿ ನೋಡಿ ತೆಂಗಿನಕಾಯಿ ಹೊಡಿತಾ ಇದ್ದಾರಲ್ಲ, ಅಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಹಾಗೆ ಲೆಫ್ಟಲ್ಲಿ ರೈಟಲ್ಲಿ ಚಿಕ್ಕ ಮನೆ ಇತ್ತು. ಈಗ ಲೆಫ್ಟಲ್ಲೂ ತೋರಿಸ್ತೀನಿ ನೋಡ್ರಿ, ಆ ಲಾಸ್ಟಲ್ಲಿ ಒಂದು ಮನೆ ಇದೆ, ಬಾಗಿಲು. ಅದೇ ಥರ ಇಲ್ಲಿ ಕೂಡ ಇತ್ತು. ಈ ರೀತಿ ಎಲ್ಲ ದೇವಸ್ಥಾನ ದೊಡ್ಡದಾಗಿರಲಿಲ್ಲ ಆಗ. ಗೊತ್ತಾಯ್ತಲ್ಲ. ಒಂದು ಎಮ್ಮೆ ಕರ ಆವಾಗ ಬಂದೆ ಹುಡ್ಕೊಂಡು, ಎಮ್ಮೆ ಕರ ನಾನು ನನ್ನ ತಾಯಿ. ಆದರೆ ಈ ದಿನ ನಾನು ಮೊಬೈಲ್ ಹಿಡ್ಕೊಂಡು ಬಂದಿದ್ದೀನಿ. ಗೊತ್ತಾಯ್ತಲ್ಲ. ಇಲ್ಲಿ ಮನುಷ್ಯ ಹೇಳ್ತಿದ್ದಾನೆ, ತಲೆ ಮೇಲೆ ಬಟ್ಟೆ ಇರೋ ತೆಗೆದುಬಿಡು, ಕೆಳಗಡೆ ಹಾಕೋ, ತಲೆ ಮೇಲೆ ಬಟ್ಟೆ ಹಾಕೋಬೇಡ, ತೆಗೆದುಬಿಡು ಅಂತ. ಈಗ ನಾನು ಬಟ್ಟೆಯನ್ನು ತೆಗೆದು ಸೊಂಟಕ್ಕೆ ಕಟ್ಕೊಂಡೆ. ಈಗ ಹೋಗಿ ಅಂತಿದ್ದಾನೆ ಮನುಷ್ಯ. ವೆಲ್ಕಮ್ ಮಾಡ್ತಿದ್ದಾನೆ. ಏನು ಹೇಳ್ದ, ತಲೆ ಮೇಲೆ ಇರೋ ಬಟ್ಟೆಯನ್ನು ತೆಗೆದುಬಿಡು, ಈಗ ಹೋಗಿ ಅಂತಿದ್ದಾನೆ. ಏನು ಮಾಡೋದು, ಅವ್ರವ್ರ ದೇವಸ್ಥಾನಗಳಲ್ಲಿ ಅವ್ರದ್ದೇ ಆದ ಕಂಡೀಷನ್ ಇರುತ್ತೆ. ತಲೆ ಮೇಲೆ ಬಟ್ಟೆ ಹಾಕ್ಕೋಬಾರ್ದು ಅಂತಿಲ್ಲಿ. ಸರಿ, ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀನಿ. ಯೋಗ ನರಸಿಂಹ ದೇವಾಲಯ ಇದು. ಹಿಂದೆ ನಾನು ಎಮ್ಮೆ ಕರ ಹಿಡ್ಕೊಂಡು ಬಂದಿದ್ದೆ. ಎಮ್ಮೆ ಕರಾನೂ ಎಲ್ಲಿತ್ತು, ಹಿಡ್ಕೊಂಡು ವಾಪಸ್ ಹೋದ್ವಿ ನಾನು ನಮ್ಮ ದೊಡ್ಡಮ್ಮ. ಈ ಸಾರಿ ನೋಡ್ರಿ, ಇಲ್ಲಿ ಗುರುಗಳಿದ್ದಾರೆ. ಯಾರು, ರಮಾನಾಚಾರ್ಯ ಮಧ್ವಾಚಾರ್ಯ ಯಾರು ಗುರುಗಳಿದ್ದಾರೆ, ವಿಷ್ಣು ಭಕ್ತ ಗುರುಗಳು. ಅವ್ರ ದರ್ಶನ ಆಗಿದೆ ನಿಮಗೆ. ಹಾಗೆ ಯೋಗ ನರಸಿಂಹಸ್ವಾಮಿ ದರ್ಶನ ಆಗುತ್ತೆ. ಈಗ ಸ್ವಲ್ಪ ವೆಯ್ಟ್ ಮಾಡಿರಿ, ಜನ ಇದ್ದಾರೆ. ಹಾಗೆ ನಿಮಗೆ ಒಂದು ಪುಣ್ಯಶಕ್ತಿ, ಪಾಪಗಳ ನಾಶಕ್ಕೆ, ಕಷ್ಟಗಳ ನಿವಾರಣೆಗೆ, ಸಮಸ್ಯೆಗಳ ನಿವಾರಣೆಗೆ, ಬಾಧೆಗಳ ನಿವಾರಣೆಗೆ ಹಾಗೂ ಸುಖ ಸಂತೋಷ ಆನಂದಕ್ಕೆ ಯೋಗ ನರಸಿಂಹ. ಯೋಗ ಬೇಕ್ರಿ. ಯೋಗ ಇಲ್ಲಾಂದರೆ ಮಹಾಲಕ್ಷ್ಮಿ ಒಲೆಯೋದಿಲ್ಲ. ಏನು ಬೇಕಾ, ಯೋಗ ಬೇಕು. ಯೋಗ ಇಲ್ಲ ಅಂದರೆ ಮಹಾಲಕ್ಷ್ಮಿ ಒಲೆಯೋದಿಲ್ಲ, ಅಷ್ಟೇ ಐಶ್ವರ್ಯ ಮಾತೆ. ಅದಕ್ಕೆ ಯೋಗ ನರಸಿಂಹ ಅಂದರೆ ಉಗ್ರಾವತಾರಿ. ನರಸಿಂಹ ಉಗ್ರರೂಪಿ ಅಂತ. ನರಸಿಂಹನು ಶಾಂತ ರೂಪಿಯಾಗಿ ಆನಂದ ರೂಪಿಯಾಗಿರಬೇಕಲ್ವ. ಅದಕ್ಕೆ ಚಲುವನಾರಾಯಣ ಸ್ವಾಮಿ ದರ್ಶನ ಫಸ್ಟು. ಅದಕ್ಕೆ ಮೊದಲು ಗುರುಗಳ ದರ್ಶನ ಆಯಿತು, ನಿಮ್ಗೆ ಗೊತ್ತು. ಈಗ ಚಲುವನಾರಾಯಣ ಸ್ವಾಮಿ ಅಂದರೆ ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮೊದಲಿಗೆ. ಅನಂತರ ಈಗ ನಾವು ಒಳಗಡೆ ಹೋಗೋಣ. ಸ್ವಲ್ಪ. ಈಗ ನೋಡಿ, ನಿಮ್ಗೆ ಅಲ್ಲಿ ಮಂಗಳಾರತಿ ನಡೀತಾ ಇದೆ. ಯೋಗ ನರಸಿಂಹ ದೇವಸ್ಥಾನ ಗರ್ಭಗುಡಿಯಲ್ಲಿ ಅರ್ಚಕರು
ಮಂಗಳಾರತಿ ಮಾಡ್ತಿದ್ದಾರೆ. ಒಂದು ಸಾರಿ ನೀವು ದರ್ಶನ ಮಾಡ್ಕೊಬಿಡಿ, ನಮಸ್ಕಾರ ಮಾಡ್ಕೊಳ್ಳಿ. ನೀವು ಇದ್ದ ಕಡೆಯಿಂದನೇ ನಮಸ್ಕಾರ ಮಾಡಿ. ನಿಮಗೆ ಯೋಗ ಇದೆ, ಈ ದೇವಾಲಯದ ದರ್ಶನ ಮಾಡೋಕ್ಕೆ ನಿಮಗೆ ಯೋಗ ಇದೆ, ಅದಕ್ಕೆ ಮಾಡ್ತಾಯಿದ್ದೀರಾ. ನಿಮಗೆ ಯೋಗ ಇದೆ. ಕದ್ರಿಪುರ ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ ದಿನ ಇದು. ಸಂಕಲ್ಪಗಳಿಗೆ ಸೂಕ್ತವಾದ ಪ್ರಶಸ್ತವಾದ ಹುಣ್ಣಿಮೆ, ನೆನಪಿಟ್ಕೊಳ್ಳಿ. ಪ್ರಶಸ್ತವಾದ ಸೂಕ್ತವಾದ ಒಂದು ಅನುಕೂಲಕರ ವಾತಾವರಣದಲ್ಲಿರ್ತಕ್ಕಂಥ ಹುಣ್ಣಿಮೆ. ನೋಡ್ರಿ, ಇದೇ ದೇವಸ್ಥಾನದಲ್ಲೇ ನಮ್ಮ ಮಗ ಮದುವೆ ಆಗಿದ್ದು. ಈಗ ಗರುಡದೇವ ಅಲ್ಲಿ ಪಕ್ಕದಲ್ಲಿದ್ದಾನೆ. ಕದ್ರು ಹುಣ್ಣಿಮೆ ನಾಗಕುಲದ ಬಗ್ಗೆ ಎಲ್ಲ ನೀವು ಕೇಳಿದಿರ, ಗರುಡದೇವನ ಬಗ್ಗೆ ಕೇಳಿದಿರ. ವಿನುತಾ ಅವರ ಮಗ ಗರುಡದೇವ, ಹಾಗೆ ಅರುಣ ಬಂದು ಸೂರ್ಯ ಭಗವಾನ್ನ ವಾಹನ ಸಾರಥಿ. ಗರುಡದೇವ ಬಂದು ಸೂರ್ಯನಾರಾಯಣ ಅಥವಾ ಚಲವನಾರಾಯಣ ಸ್ವಾಮಿ ಅವರ ವಾಹನ. ನಿಮ್ಗೆ ಗೊತ್ತಿದೆ, ಶ್ರೀಮನ್ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ವಾಹನ ಗರುಡದೇವ. ಈಗ ಯೋಗ ನರಸಿಂಹ ಅಥವಾ ಯೋಗೇಶ್ವರನ ದರ್ಶನ ಮಾಡೋಣ ಈಗ. ಆಮೇಲೆ ಮಹಾಲಕ್ಷ್ಮಿ ದರ್ಶನ ಮಾಡಿಸ್ತೀನಿ. ಈಗ ನಾವು ಇಲ್ಲಿ ಬಂದಿದ್ದೀವಿ. ಈಗ ಆರತಿ ತಟ್ಟೆ ಇರುತ್ತೆ, ಅರ್ಚಕರು ಕೂತಿದ್ದಾರೆ. ಒಂದು ಸಾರಿ ನೀವು ಕೂಡ ಆರತಿ ತಟ್ಟೆನಲ್ಲಿ ಕೈ ಹಾಕಿ ನಮಸ್ಕಾರ ಮಾಡ್ಕೊಬಿಡಿ. ಆಮೇಲೆ ಸ್ವಾಮಿಯ ದರ್ಶನ ನಾನು ಮಾಡಿಸ್ತೀನಿ. ಈಗ ಹತ್ರ ಬಂದಿದ್ದೀನಿ, ಗರ್ಭಗುಡಿ ಹತ್ರ. ಕದ್ರಿಪುರ ಕೋಲಾರ ಜಿಲ್ಲೆ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಪಚ್ಚಾರ್ಲಹಳ್ಳಿ, ಹಿರಗಸಂದ್ರ ಪಕ್ಕದಲ್ಲಿದೆ. ಈಗ ನೋಡಿ, ಒಳಗಡೆ ಗರ್ಭಗುಡಿ ಒಳಗೆ ಯೋಗ ನರಸಿಂಹಸ್ವಾಮಿ ದರ್ಶನ ನಿಮ್ಗೆ ಆಗ್ತಾಯಿದೆ. ಒಳಗಡೆ ಇದೆ, ನೋಡ್ಕೊಬಿಡಿ ಒಂದು ಸಾರಿ. ನಮಸ್ಕಾರ ಮಾಡ್ಕೊಳ್ಳಿ, ಆಶೀರ್ವಾದ ತಗೊಳ್ಳಿ. ಭಗವಂತನ ದರ್ಶನ, ಭಗವತಿ ಭಗವಂತ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ, ಶ್ರೀಮನ್ ಲಕ್ಷ್ಮೀನಾರಾಯಣ ಅಂತೀವಿ. ಓಕೆ, ದರ್ಶನ ಆಯಿತು ನಿಮಗೆ. ಅನಂತರ ಹೊರಗಡೆ ಬಂದಿದ್ದೀನಿ ನಾನು ಹೊರಗಡೆ ಬಂದಿದ್ದೀನಿ. ಇಲ್ಲಿ ಕೈಗೆಲ್ಲ ದಾರ ಕಟ್ತಿದ್ದಾರೆ ಅವರು ಸೇವಕರು, ಆಡಳಿತ ಮಾಡಿದವರು. ಅಲ್ಲಿಂದ ಪಕ್ಕದಲ್ಲೇ ಒಂದು ಗುಡಿ ಇದೆ. ಇದು ಸಾಮ್ರಾಜ್ಯ ಲಕ್ಷ್ಮಿ ಜಗನ್ಮಾತೆ ಅಷ್ಟೈಶ್ವರ್ಯ ಮಾತೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು. ಈಗ ನಿಮ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಇವರೇ. ಹಾಗೆ ಅರ್ಚಕರ ಹತ್ರ ನಾನು ಮಾತಾಡಿಸ್ತೀನಿ ನಿಮಗೆ, ಅವ್ರು ಏನೋ ಒಂದು ಹೇಳ್ತಾರೆ. ಓಕೆನಾ? ಇದು ಮಹಾಲಕ್ಷ್ಮಿ, ಸಾಮ್ರಾಜ್ಯ ಲಕ್ಷ್ಮಿ ಭವಾನಿ. ಆ ಗುಡಿ ಒಳಗೆ ಪ್ರವೇಶ ಮಾಡೋಣ ಈಗ. ನಿಮಗೂ ದರ್ಶನ ಮಾಡಿಸ್ತೀನಿ. ಸಾಮ್ರಾಜ್ಯ ಲಕ್ಷ್ಮಿ ಜಗನ್ಮಾತೆ ಮಹಾಲಕ್ಷ್ಮಿ. ಓಕೆನಾ? ಅಷ್ಟೈಶ್ವರ್ಯ ಮಾತೆ. ನೋಡಿ, ಮಂಗಳಾರತಿ ಆಗ್ತಾಯಿದ್ದಾನ ಬಂದ ಸಮಯಕ್ಕೆ. ಜಗನ್ಮಾತೆ ಈಶ್ವರಿ ಭವಾನಿ ಗಾಯತ್ರಿ ಬ್ರಾಹ್ಮಿ ಶಕ್ತಿ ಹರಿಶಕ್ತಿ ಶಿವಶಕ್ತಿ ಸ್ವರೂಪಿಣಿ ಆದಿಶಕ್ತಿ ಪರಾಶಕ್ತಿ ಮಾತೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜಗನ್ಮಾತೆ ಈಶ್ವರಿ ಭವಾನಿ. ಓಕೆಲ್ಲ, ಈಗ ನಾವು ಕೂಡ ಆಶೀರ್ವಾದ ತಗೊಳ್ಳೋಣ. ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ದಕ್ಷಿಣೆ ಹಾಕಿ. ಓಕೆ, ಇವರೆಲ್ಲ ಹೋಗಲಿ ಜನ ಆ ಕಡೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ವೆಯ್ಟ್ ಮಾಡಿರಿ. ಇವರೇ ಎಲ್ಲದಕ್ಕೂ ಯೋಗ ಬೇಕು ಅಂತಾರೆ. ನರಸಿಂಹನ ಕೋಪ ಕಡಿಮೆ ಆದರೆ ನಮ್ಗೆ ಯೋಗ ಸಿಗುತ್ತೆ ಅಲ್ವಾ? ಇಲ್ಲಾಂದರೆ ಹೆಂಗಪ್ಪ ಸಿಗುತ್ತೆ ನೀವು ಹೇಳಿ? ಹೌದಾ ಇಲ್ವಾ? ಯೋಗ ನರಸಿಂಹ ಸ್ವಾಮಿ ಆದಮೇಲೆ ಈಗ ಭವಾನಿ ಆದಿಶಕ್ತಿ ಪರಾಶಕ್ತಿ ಮಾತೆ ಮಹಾಲಕ್ಷ್ಮಿ ಜಗನ್ಮಾತೆ ಮಹಾಲಕ್ಷ್ಮಿ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ. ವೆಯ್ಟ್ ಮಾಡಿ ಸ್ವಲ್ಪ ಸಂಪೂರ್ಣವಾಗಿ, ನೀಟಾಗಿ, ಪರಿಪೂರ್ಣವಾಗಿ ನೀವು ಆಶೀರ್ವಾದ ತಗೋಬೋದು. ನಾನು ಮಾಡಿಸ್ತೀನಿ. ಹಾಗೆ ಅರ್ಚಕರನ್ನು ಮಾತಾಡಿಸ್ತೀನಿ. ಅವ್ರೇನೋ ಅಂತ ಹೇಳ್ತಾರೆ, ಕೇಳ್ಕೊಳ್ಳಾರಂತೆ. ಓಕೆನಾ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಒಂಚೂರು ವೆಯ್ಟ್ ಮಾಡಿ ಇವರೇ. ನೋಡಿ ಈಗ ದರ್ಶನ ಆಗ್ತಾಯಿದೆ. ನಾನು ಆಶೀರ್ವಾದ ತಗೊಳ್ತಾ ಇದ್ದೀನಿ. ಅಲ್ಲಿ ಮಂಗಳಾರತಿ ತಟ್ಟೆ ಇದೆ. ಈಗ ನೋಡಿದ್ರಲ್ಲ, ಈಗ ಅವ್ರನ್ನ ಮಾತಾಡ್ಸೋ. ಹೇಳಿ. ರಾಜ್ಯ ಮಹಾಲಕ್ಷ್ಮಿ ಇಲ್ಲಿ ಫಸ್ಟ್ ನರಸಿಂಹಸ್ವಾಮಿ ಅವರ ಸಮೇತ ರಾಜ್ಯ ಮಹಾಲಕ್ಷ್ಮಿ ಸಮೇತ ನರಸಿಂಹಸ್ವಾಮಿ ದೇವತಾ ನಮಃ ಅಂತ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಚಿರಂಜೀವಿ ಅಂತ. ತಮಿಳ್ನಾಡು ಹೇಳಿದ್ದಲ್ಲ? ತಮಿಳ್ನಾಡಿಂದ ಬಂದಿರೋದು. ಇಲ್ಲಿ ಜಾತ್ರೆ ಮಹೋತ್ಸವ ನಡೆಯುವಾಗ ಕರೀತಾರೆ. ಅವ್ರು ಬಂದು ಕೈಯಲ್ಲಾದಷ್ಟು ಸೇವೆಯನ್ನು ಮಾಡಿ ಇಲ್ಲಿಂದ ನಮಗ ಇಲ್ಲೇ ಮದುವೆ ಆಗಿತ್ತು. ಇವರ ನೋಡಿದ್ರಲ್ಲ, ರಾಜ್ಯ ಮಹಾಲಕ್ಷ್ಮಿ ಅರ್ಥಾತ್ ಸಾಮ್ರಾಜ್ಯ ಲಕ್ಷ್ಮಿ. ಆಕೆಯೇ ಜಗತ್ತನ್ನು ಆಳ್ತಕ್ಕಂಥವಳು, ಆದಿಶಕ್ತಿ ಪರಾಶಕ್ತಿ ಮಾತೆ. ಈ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೆಲ್ಲರಿಗೂ ಇದ್ದರೆ ಮುಂದೆ ನೀವೇನು ಸಂಕಲ್ಪ ಮಾಡಿರ್ತೀರಿ, ಏನು ಒಳ್ಳೆಯ ಉದ್ದೇಶಗಳಿದೆ, ಏನು ಗುರಿ ಮುಟ್ಬೇಕಂತಿದ್ದೀರಿ, ಅದನ್ನು ನೀವು ಮುಟ್ಬೋದು. ಅದಕ್ಕೆ ಪುಣ್ಯತೀರ್ಥ ಕ್ಷೇತ್ರಗಳು, ಹಿಂದೂ ಧರ್ಮದ ಪುಣ್ಯತೀರ್ಥ ಕ್ಷೇತ್ರಗಳನ್ನು ನೀವು ಸುತ್ತಬೇಕು. ಈಗ ಸದ್ಯಕ್ಕೆ ನಾನು ನಿಮಗೆ ಅಲ್ಲಿ ಮಹಾಲಕ್ಷ್ಮಿ ಆಯಿತು, ಇಲ್ಲಿ ಶ್ರೀಮನ್ ನಾರಾಯಣನ ದರ್ಶನ ಮಾಡಿಸ್ತೀನಿ. ದೇವಾಲಯದ ಒಳಗಡೆ ಹೋಗ್ತಾಯಿದ್ದೀನಿ ಈಗ.
ಮೊದಲು ಜಯ ವಿಜಯರಿದ್ದಾರೆ ಗರ್ಭಗುಡಿ ಅಕ್ಕಪಕ್ಕ, ಅವ್ರ ದರ್ಶನ ಮಾಡ್ಕೊಬಿಡಿ, ಅವ್ರ ಆಶೀರ್ವಾದ ಪಡ್ಕೊಳ್ಳಿ. ಅನಂತರ ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಗೆ ಸಿಗುತ್ತೆ ನೋಡಿ. ಜಯ ವಿಜಯ ಅಕ್ಕಪಕ್ಕ ಇರ್ತಾರೆ, ಅವರ ದರ್ಶನ ಬೇಕು, ಅವರ ಆಶೀರ್ವಾದ ಬೇಕು. ಹಾಗೆ ಗರುಡದೇವ ಸುದರ್ಶನ ಸ್ವಾಮಿ ದ್ವಾರಪಾಲಕರು, ಅವ್ರ ದರ್ಶನ ಬೇಕು, ಆಶೀರ್ವಾದ ಬೇಕು ನೋಡಿ. ಶ್ರೀಮನ್ನಾರಾಯಣ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಶ್ರೀಮನ್ನಾರಾಯಣ ಶಕ್ತಿ ನೋಡ್ಬೋದು. ನಿಮಗೆ ಆಶೀರ್ವಾದ ಸಿಗುತ್ತೆ, ಆಶೀರ್ವಾದ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಆಶೀರ್ವಾದ ಪಡ್ಕೊಳ್ಳಿ, ಹಾಗೆ ದರ್ಶನ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ. ಕದ್ರಿಪುರ ಕೋಲಾರ ಜಿಲ್ಲೆ ಮದ್ದೇರೆ ಮಲ್ಲಂಡಳ್ಳಿ ಗ್ರಾಮ ಪಕ್ಕ, ಪಚ್ಚಾರ್ಲಹಳ್ಳಿ ಹಾಗೆ ಇರ್ಗಸಂದ್ರ ಪಕ್ಕ ಇರುತ್ತೆ. ಓಕೆ, ಮಂಗಳಾರತಿ ತಟ್ಟೆ ಇದೆ, ದಕ್ಷಿಣೆ ಹಾಕ್ತಾಯಿದ್ದೀನಿ ನಾನು. ದಕ್ಷಿಣೆ ಹಾಕಿ ಆಶೀರ್ವಾದ ಪಡ್ಕೊಳ್ತಾ ಇದ್ದೀನಿ. ನಾನು ದಕ್ಷಿಣೆ ಹಾಕೋಕೆ ಹೋದೆ, ಅರ್ಚಕರು ಹೇಳಿದ್ರು ಬೇಡ ಬೇಡ ಅಂತ, ದಕ್ಷಿಣ ಹಾಕಬೇಡಿ ಅಂದರು. ಆದರೂ ನಾನು ವೀಕ್ಷಕರೇ ದರ್ಶನ ಆಯಿತು ನಮಗೆ. ನನ್ನ ಜೊತೆ ನಾರಾಯಣ ರೆಡ್ಡಿ ಕೋಲಾರ ಜಿಲ್ಲೆ, ನಮ್ಮ ಗುರುಕುಲದ ಮಗ ಅವರಿದ್ದಾರೆ, ನೀವು ನೋಡ್ಬೋದು. ಈಗ ನಿಮಗೂ ದರ್ಶನ ಆಗಿದೆ. ಸಾಕಷ್ಟು ಮಂದಿ ಇಲ್ಲಿ ನೂರಾರು ಸಾವಿರಾರು ಮಂದಿ ದರ್ಶನ ಮಾಡ್ಕೊಳ್ತಿದ್ದಾರೆ. ದೇವಾಲಯದ ಹೊರಗಡೆ ತುಂಬ ಮಂದಿ ಜಾತ್ರೆನಲ್ಲಿದ್ದಾರೆ. ಸದ್ಯಕ್ಕೆ ನಿಮಗೆ ದರ್ಶನ ಇಲ್ಲಿ ಆಗಿದೆ. ಇನ್ನು ನಾವು ಹೊರಗಡೆ ಬಂದ್ವಿ. ಈಗ ನೋಡ್ಬೋದು ನೀವು, ಹೊರಗಡೆ ನಾವು ಬಂದಿದ್ದೀನಿ. ಹೊರಗಡೆ ದೇವಾಲಯದ ಒಂದು ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಸೂರ್ಯ ಭಗವಾನ ಆಶೀರ್ವಾದನೂ ನಮಗೆ ಸಿಗ್ತಾ ಇದೆ. ಇಲ್ಲಿ ರಥ ಇದೆ, ಆಮೇಲೆ ಇಲ್ಲೆಲ್ಲ ಮುಂದೆ ಡೆಕೋರೇಟ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ, ಇದು ಅಲ್ಲಿರ್ತಕ್ಕಂಥ ಕದ್ರಿಪುರ ಏರಿಯಾ, ದೇವಾಲಯದ ಮುಂದೆ ಯಾವ ರೀತಿ ಇದೆ ಏರಿಯಾ ಅಂದ್ಬಿಟ್ಟು. ಇವರು ನಾರಾಯಣ ರೆಡ್ಡಿ ಕೋಲಾರ ಜಿಲ್ಲೆ. ಈಗ ನಾವು ಮುಂದೆ ಸಾಗೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ದರ್ಶನ ಆಯಿತು. ಈಗ ಜಾತ್ರೆ ಒಳಗಡೆ ಹೋಗೋಣ. ಅಲ್ಲಿಂದ ನಾವು ಈಗ ದರ್ಶನ ಮುಗಿಸ್ಕೊಂಡು ಜಾತ್ರೆ ಹೊರಗಡೆ ಬಂದಿದ್ವಿ. ಈಗ ನೀವು ಜಾತ್ರೆ ನೋಡ್ತಾ ಇದ್ದೀರ. ಜನವೋ ಜನ. ಜಾತ್ರೆ ಅಂದಮೇಲೆ ಜನನೇ ಜನ. ಎಲ್ಲೆಲ್ಲ ಐಸ್ಗಳು ಮಾರ್ತಿದ್ದಾರೆ, ಕಳ್ಳೆಪುರಿ ಮಾರ್ತಿದ್ದಾರೆ, ಏನೇನೋ ಸಿಹಿ ತಿಂಡಿಗಳು, ಇನ್ನೊಂದು ಮತ್ತೊಂದು ಜುಲೋಬಿ ಅದು ಇದೆ. ಗೊತ್ತಾಯ್ತಲ್ಲ ನಿಮಗೆ ನೋಡಿ, ಅಲ್ಲೆಲ್ಲ ಜುಲೋಬಿ ಹಾಕ್ತಿದ್ದಾರೆ. ಏನೇನೋ ನಾನು ಚಿಕ್ಕ ಹುಡುಗ ಇದೆಲ್ಲ ತಿಂತಿದ್ದೆ, ಇದೆಲ್ಲ ಮಾಡ್ತಿದ್ದೆ. ಈಗೆಲ್ಲಪ್ಪ ತಿನ್ನೋದು ಕುಡಿಯೋದು. ಕಾವಿ ಬಟ್ಟೆ ಹಾಕಿರೋದು ನೋಡ್ರಿ, ಎಲ್ಲಿ ನೋಡಿದ್ರು ಒಬ್ಬರು ಕೂಡ ಬೇರೆಯವ್ರು ಸಿಗೋಲ್ಲ ನಿಮಗೆ ಕಾವಿ ಬಟ್ಟೆ ಹಾಕಿರೋರು. ಸದ್ಯಕ್ಕೆ ಒಬ್ಬೇ ಹಬ್ಬ ನಾನಿದ್ದೀನಿ ಇಲ್ಲಿ, ಎಲ್ಲರೂ ನನ್ನೇ ನೋಡ್ತಿರ್ತಾರೆ. ಒಂದು ನಾನೀಗ ನಾರಾಯಣ ರೆಡ್ಡಿಗೆ ಹೇಳಿದೆ, ಇದು ನೋಡಿ ಯಾವ ಸೀನ್ ಅಂತ ನಿಮ್ಗೆ ಗೊತ್ತಿದೆ. ಈ ಕದ್ರಿಪುರ ಹಾಗೂ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮಕ್ಕೆ ಮಧ್ಯದಲ್ಲಿ ಹನುಮಾನ್ ಗುಡಿ. ಮುಂಚಾಪ್ಪ ಪೂಜಮ್ಮ ಹಿಂದೆ ಅವರು ಈ ಹನುಮಾನ್ ಗುಡಿ ಹತ್ರ ಅನ್ನ ಸಂತರ್ಪಣೆ ಮಾಡ್ತಿದ್ರು. ಈ ಬಾರಿ ಗುಡಿನ ಸ್ವಲ್ಪ ಇಂಪ್ರೂವ್ ಮಾಡಿ ಅವ್ರ ಮೊಮ್ಮಕ್ಕಳು ಪ್ರಸನ್ನ ಪ್ರತಾಪ ಅವರು ಈ ಗುಡಿನ ಇಂಪ್ರೂವ್ ಮಾಡಿ ಹೋಮ ಗಿಮ ಮಾಡಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಊಟಗಳ ವ್ಯವಸ್ಥೆ ಮಾಡಿದ್ದಾರೆ. ಆಲ್ರೆಡಿ ನಾನು ಹಿಂದೆ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಹಿಂದಿನ ಭಾಗ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ. ಹಿಂದಿನ ಭಾಗದಲ್ಲಿ ಮಲ್ಲಂಡಳ್ಳಿ ಗ್ರಾಮದ ಹನುಮಾನ್ ಗುಡಿ ಬಗ್ಗೆ ನಾನು ತಿಳಿಸಿದ್ದೀನಿ. ಈಗ ಮತ್ತೊಮ್ಮೆ ಯಾಕೆಲ್ಲ ಊಟ ಅಂದರೆ, ಕದ್ರಿಪುರಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಂಥವರು, ಕದ್ರಿಪುರದ ಈ ದೇವಸ್ಥಾನ ಏನಿದೆ ಇಲ್ಲಿ ದರ್ಶನ ಮಾಡ್ಕೊಂಡು ಬಂದಂಥವರು ಅಲ್ಲಿ ಊಟ ಮಾಡ್ತಾರೆ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮದವರು. ಗೊತ್ತಾಯ್ತಲ್ಲ. ಹೀಗೆ ಕದ್ರಿಪುರ ಆಲ್ರೆಡಿ ನಾನು ನಿಮಗೆ ಈಗಾಗಲೇ ತೋರಿಸಾಗಿದೆ. ಮತ್ತೊಮ್ಮೆ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಒಂದು ಸಾರಿ ಪಡ್ಕೊಬಿಡಿ. ಜಾತ್ರೆ ಆಯಿತು, ಕದ್ರಿಪುರದ್ದು ದೇವಾಲಯದ ದರ್ಶನಗಳಾಯಿತು. ಎಲ್ಲರ ದೇವತೆಗಳ ಇಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ ಆಶೀರ್ವಾದ ನಿಮ್ಗೆ ಸಿಗಲಿ. ಜೀವನದಲ್ಲಿ ಯಾವಾಗೂ ದೇವಾಲಯಗಳ ಮೇಲೆ ಒಂದು ಒಳ್ಳೆಯ ಭಕ್ತಿ ಇರಲಿ, ಗುರುಗಳ ಮೇಲೆ ಒಂದು ಒಳ್ಳೆಯ ಭಕ್ತಿ ಇರಲಿ. ಬ್ರಾಹ್ಮಣರಿಗೆ ದಕ್ಷಿಣೆ ಹಾಕಿ, ಉಂಡೆ ಒಳಗೂ ಸ್ವಲ್ಪ ದಕ್ಷಿಣೆ ಹಾಕಿ, ಸಾಧ್ಯವಾದಷ್ಟು ಧರ್ಮ ಕಾರ್ಯಗಳನ್ನು ಮಾಡಿ. ಅದೇ ಕಷ್ಟ ಬಂದಮೇಲೆ ವೆಂಕಟರಮಣ ಅಂದರೆ ಪ್ರಯೋಜನ ಇಲ್ಲ. ಕಷ್ಟ ಬಂದಮೇಲೆ ವೆಂಕಟರಮಣ ಅಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಏನಿದ್ರು ನಾವು ಚೆನ್ನಾಗಿರೋವಾಗಲೇ, ದಾನ ಧರ್ಮ ಮಾಡೋ ಶಕ್ತಿ ಕೊಟ್ಟಿರೋವಾಗಲೇ, ನಾವು ಸ್ವಾಸ್ಥಿತಿಯಲ್ಲಿ ಇರೋವಾಗಲೇ, ಸುಖವಾಗಿರೋವಾಗಲೇ, ಸಂತೋಷದಿಂದ ಇರೋವಾಗಲೇ ನಾವು ದಾನ ಧರ್ಮ ಮಾಡಬೇಕು. ದೇವಾಲಯಗಳ ಅಭಿವೃದ್ಧಿಗೆ ಏನಾದರೂ ನಾವು ಡೊನೇಟ್ ಮಾಡಬೇಕು, ಕಾಣಿಕೆ ಕೊಡಬೇಕು. ದಾನ ಧರ್ಮ ಕಾಣಿಕೆ ಇವೆಲ್ಲ ಕೊಡಬೇಕು. ನಿಮಗೆ ಒಳ್ಳೆಯದಾಗುತ್ತೆ. ನನ್ನ ಆಶೀರ್ವಾದ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ, ಗುರುಗಳ ಆಶೀರ್ವಾದ ಇರುತ್ತೆ ಅಲ್ವಾ. ಗುರುಗಳಿಗೆ ದಕ್ಷಿಣ ಕೊಡಬೇಕು, ದಿವ್ಯ ಶಕ್ತಿ ಬ್ರಾಹ್ಮಣರಿಗೆ ದಕ್ಷಿಣ ಕೊಡಬೇಕು, ದೇವತೆಗಳಿಗೆ ಕಾಣಿಕೆ ಹಾಕಬೇಕು, ದೇವಾಲಯಗಳಿಗೆ ಅಭಿವೃದ್ಧಿಗೆ, ದೇವಾಲಯಗಳ ಅಭಿವೃದ್ಧಿಗೆ, ಮಠಗಳ ಮಂದಿರಗಳ ಅಭಿವೃದ್ಧಿಗೆ
ಏನಾದರೂ ದಾನ ಧರ್ಮ ಮಾಡಬೇಕು. ಆವಾಗಲೇ ಅಲ್ವಾ ಪುಣ್ಯಶಕ್ತಿ ಬೆಳೆಯೋದು, ಆವಾಗಲೇ ಅಲ್ವಾ ಒಳ್ಳೆಯದಾಗೋದು. ಅದೇ ಕೆಲವರೆಲ್ಲ ಮಾಡ್ತಾರೆ, ಏನು ಗುರು ಅಂದರೆ ಭಯ ಇಲ್ಲ, ದೇವಸ್ಥಾನಗಳಂದರೆ ಗೌರವ ಇಲ್ಲ. ಹೆಂಗಪ್ಪ ಆಗ್ತದೆ? ಗುರುಗಳ ಆಶೀರ್ವಾದ ಅಂದರೆ ಭಯ ಇರಲ್ಲ. ಅಂಥವ್ರಿಗೆಲ್ಲಪ್ಪ ಒಳ್ಳೇದಾಗುತ್ತೆ. ಕಷ್ಟ ಬಂದಮೇಲೆ ಎಲ್ಲ ಅದೇನೋ ಹೇಳ್ತಾರಲ್ಲ, ಹಾಗೆ ಎಲ್ಲ ಕಳ್ಕೊಂಡ್ಮೇಲೆ ದೇವ್ರ ಭಕ್ತಿ ಗುರು ಭಕ್ತಿ ಆವಾಗ ಬರುತ್ತೆ. ದೇವರ ನೆನಪು ಗುರುಗಳ ನೆನಪು ಅಲ್ವಾ. ಆದರೆ ಬುದ್ಧಿವಂತರು ಹಂಗಲ್ಲ, ಜ್ಞಾನಿಗಳು ಹಂಗಲ್ಲ. ಚೆನ್ನಾಗಿರೋವಾಗಲೇ ಪ್ರತಿ ವರ್ಷ ದೇವಾಲಯಗಳಿಗೆ ಹೋಗ್ತಾರೆ, ಅಲ್ಲಿ ಖರ್ಚು ಮಾಡ್ತಾರೆ. ಇನ್ನೂ ಕೆಲವು ಬುದ್ಧಿವಂತರು ಹೆಂಗಪ್ಪ ಅಂದ್ರೆ ಮೌಢ್ಯ ಭಕ್ತಿ ಅಂದ್ರೇನು? ದೂರ ಹೋಗ್ತಾರೆ, 500 ಕಿಲೋಮೀಟ್ರು 1000 ಕಿಲೋಮೀಟ್ರು. ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಅಲ್ಲಿ ಸುತ್ಕೊಂಬಂದೆ, ಇಲ್ಲಿ ಸುತ್ಕೊಂಬಂದೆ, ಚೆನ್ನಾಗಿ ಭಗವಂತನ ದರ್ಶನ ಆಯಿತು. ಆದರೆ ಇಲ್ಲಿ ಸಾಕ್ಷಾತ್ ಗುರುಗಳು, ದಿವ್ಯಶಕ್ತಿ ಬ್ರಾಹ್ಮಣರು ಇವರೆಲ್ಲ ಇರ್ತಾರೆ. ಅವ್ರಿಗೆ ಒಂದು ಪೈಸಾ ದಕ್ಷಿಣೆ ಹಾಕಲ್ಲ, ₹1 ಕೊಡಲ್ಲ, ದಾನ ಧರ್ಮ ಮಾಡಲ್ಲ. ಅವ್ರ ಹತ್ರ ಆಶೀರ್ವಾದ ತಗೊಳ್ಳ, ಒಂದು ಹೊತ್ತು ಊಟ ಹಾಕಲ್ಲ. ಅದೇ ಎಲ್ಲೆಲ್ಲೋ ಹೋಗ್ತಾರೆ, 1000 ಕಿಲೋಮೀಟ್ರು, ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ, ಖರ್ಚು ಮಾಡ್ಕೊಂಡು ಬರ್ತಾರೆ. ಅದೇನು ನನಗೆ ಅರ್ಥ ಆಗಿಲ್ಲ ಅವ್ರ ಸೈಕಾಲಜಿ. ಬೇಡ ಬಿಡ್ರಿ ಅವ್ರ ಕತೆ. ಬುದ್ಧಿವಂತರು ನೀವು, ಜ್ಞಾನಿಗಳು ನೀವು, ನಿಮಗೆಲ್ಲ ಗೊತ್ತು. ಅದಕ್ಕೆ ನೀವು ಚೆನ್ನಾಗಿರೋವಾಗಲೇ ದಾನ ಧರ್ಮ ಮಾಡಿ, ಮರಿಬೇಡಿ. ಇದು ಕದ್ರಿಪುರ, ಕೋಲಾರ ಜಿಲ್ಲೆ, ಯೋಗ ನರಸಿಂಹ ದೇವಾಲಯ. ನಿಮಗೆ ನನ್ನ ಆಶೀರ್ವಾದ, ಇಲ್ಲಿನ ಶಕ್ತಿ ಆಶೀರ್ವಾದ ಇರುತ್ತೆ. ಇವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ. ಹಾಗೆ ನಮ್ಮ ಧರ್ಮ ಸೇವೆಗೆ ಸಹಾಯ ಮಾಡಿ. ಆ ಶ್ರೀಕೃಷ್ಣ ಭಗವಾನ ನಿಮ್ಗೆ ಯಾವಾಗೂ ಒಳ್ಳೇದು ಮಾಡ್ತಾನೆ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ನಿಮಗೆ ಒಳ್ಳೇದು ಮಾಡ್ತಾನೆ. ಆ ಯೋಗ ನರಸಿಂಹ ನಿಮ್ಗೆ ಒಳ್ಳೆ ಯೋಗ ಕೊಡಲಿ. ಗುರುಗಳನ್ನು ಮರಿಬೇಡಿ. ಹಾಗೆ ಯೂಟ್ಯೂಬ್ ಚಾನಲ್ ಏನಿದೆ, ಇದು ನಿಮ್ಮದೇ ಯೂಟ್ಯೂಬ್ ಚಾನಲ್ಲು. ಇದರಲ್ಲಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಅಂದಮೇಲೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಒಂದೇ ಒಂದು ಲೈಕ್ ನೀವು ಮಾಡಿದ್ರೆ ಅದೇ ನನಗೆ ಆಶೀರ್ವಾದ, ಅದೇ ನನಗೆ ಸಹಕಾರ, ಅದೇ ನನಗೆ ಶಕ್ತಿ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ, ಹಾಗೆ ಹಿಂದಿನ ಭಾಗಗಳನ್ನು ನೋಡಿ. ಹಿಂದಿನ ಭಾಗಗಳನ್ನು ತಪ್ಪದೆ ನೋಡಿ. ಕದ್ರು ಹುಣ್ಣಿಮೆ, ಕೋಜಾಗರಿ ಹುಣ್ಣಿಮೆ ಅಂದರೆ ಏನು ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ. ನಿಮಗೆ ಈ ವಿವರಣೆ ಬೇರೆ ಕಡೆ ಸಿಗೋದು ಕಷ್ಟ ಇರುತ್ತೆ. ಹಾಗೆ ಈ ದರ್ಶನದ ಬಗ್ಗೆ ಕೂಡ ನಿಮಗೆ ಸಿಗೋದು ಕಷ್ಟ ಇರುತ್ತೆ. ಅರ್ಥ ಮಾಡಿಕೊಂಡು ಅರ್ಥ ಆಗಿಲ್ಲ ಅಂದರೆ ಪದೇ ಈ ವಿಡಿಯೋನ ಮತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ನಂಬಿದ್ದಾರೆ ಒಳ್ಳೆಯವರು, ಅವ್ರು ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ನಿಮಗಿರುತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.